ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕದಾಸುದ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 10. ವಾವ್, ನಿಮಗೆ ಅಂತಾನೆ ಮಾಡಿಸಿದ ಹಾಗಿದೆ ಎಂದು ತಲೆ ಎತ್ತಿ ನೋಡಿದಾಗ ಅಲ್ಲಿದ್ದದ್ದು ಅವಳ ಶ್ರೀ ಅಲ್ಲ, ವಿಷ್ಣು. ಹೇ ಆಲು, ಪಪ್ಪನ ಕೈಗೆ ಉಂಗುಲ ಹಾಕಿದ್ಲು ಎಂದು ಜೋರಾಗಿ ಕೂಗಿದ್ದ ಆರ್ಯ. ಆಗಲೇ ಅಂಗಡಿಯವರೆಲ್ಲ ಅವರ ನೋಡಿದರೆ ಆತ ವಾಶ್ರೂಮ್ಗೆ ಹೋಗಿದ್ದ ಶ್ರೀ ವಾಪಸ್ಸಾಗಿದ್ದ. ಆರು ಎಂದು ಅರಚಿದ್ದ ಕೋಪದಿಂದ. ಶ್ರೀ, ನೀವು ಇದು ಎಂದು ಬಯದಿ ಹೇಳಿದವಳ ಮುಂದೆ ಬಂದವ ಅವಳ ಕೈ ಹಿಡಿದಿದ್ದ ಸಿಟ್ಟಿನಲ್ಲಿ. ಶ್ರೀ, ಕೇಳಿ, ಅದು ನೀವು ಎಂದು ತಡವರಿಸಿದಳು. ಪಾಪ ಅವಳಿಗೂ ಆತಂಕವಾಗಿತ್ತು ವಿಷ್ಣು ಕೈಗೆ ಉಂಗುರ ತೊಡಿಸಿದ್ದಕ್ಕೆ. ಏನೇನು ಇವನ ಜೊತೆ ಏನೇ ನಿನಗೆ? ಯಾವಾಗ ನೋಡಿದ್ರು ನೀನಿದ್ದ ಕಡೆ ಅವನು ಬರ್ತಾನೆ, ನಿನಗೂ ಅವನಿಗೂ ಏನೇ ಸಂಬಂಧ ಎಂದು ಕೋಪದಿ ಅರಚಿದವನ ದನಿಗೆ ಬೆಚ್ಚಿದಳು ಆರು. ನನ್ನ ಮದುವೆ ಆಗೋ ಹುಡುಗಿ, ನಾನು ಅವಳು ಮದುವೆ ಆಗ್ತೀವಿ ಕಣೋ ಅಂತಮ್ಮ ಎಂದು ವ್ಯಂಗ್ಯವಾಗಿ ನಕ್ಕ ವಿಷ್ಣು. ಅವಳು ಇಷ್ಟಪಟ್ಟಿದ್ದ ಓಲ್ಡ್ ಆ್ಯಂಟಿಕ್ ಉಂಗುರ ತೆಗೆದು ಅವಳ ಕೈಗೆ ತೋಡಿಸಿದ್ದ. ಹೇ, ಪಪ್ಪನು ಆಲು ಕೈಗೆ ಉಂಗುಲ ಹಾಕಿದ್ಲು ಹೇ ಎಂದು ನಿಂತಲ್ಲೇ ಅರಚಿ ಕುಣಿದಿದ್ದ ಆರ್ಯ. ಅವನ ಖುಷಿ ನೋಡಿ ಕಿರುನಕ್ಕ ವಿಷ್ಣು. ಹೇ ವಿಷ್ಣು, ಎಷ್ಟೋ ಧೈರ್ಯ ನಿನಗೆ? ನನ್ನ ಆರು ಕೈಗೆ ಉಂಗುರ ಹಾಕಿದ್ದು ಎಂದು ವಿಷ್ಣು ಕೊರಳ ಪಟ್ಟಿ ಹಿಡಿದು ಅರಚಿದ್ದ ಶ್ರೀ ಕೋಪದಿಂದ. ಹಾಕಿದ್ನಲ್ಲ, ನೀನೇ ನಿನ್ನ ಕಣ್ಣಾರೆ ನೋಡಿದೀಯ ಅಂದಮೇಲೆ ಇನ್ನೂ ಅನುಮಾನನ ಶ್ರೀಧರ್ ಅವರೇ ಎಂದು ವ್ಯಂಗ್ಯವಾಗಿ ನಕ್ಕಾಗ ಉರಿದು ಹೋಗಿತ್ತು ಅವನಿಗೆ. ಆದರೆ ಏನೂ ಮಾಡಲಾಗದಂತಹ ಸ್ಥಿತಿ. ಇವಾಗ ಇವಳು ನಿನ್ನ ಮದುವೆ ಆಗೋ ಹುಡುಗಿ, ಆದರೆ ನನ್ನ ಜೊತೆ ಎಂಗೇಜ್ಮೆಂಟ್ ಆಗೋಯ್ತು. ನಾಳೆ ಮದುವೆ ನನ್ನ ಜೊತೆ ಆದರೆ ಇವಳು ನಿನಗೆ ಅತ್ತಿಗೆ, ನಿನ್ನ ಜೊತೆ ಆದರೆ ಇವಳು ನಂಗೆ ಏನಾಗ್ತಾಳೆ ಎಂದು ತಣ್ಣಗೆ ನಕ್ಕನವ. ಶ್ರೀಯನ್ನು ಉರಿಸುವುದೆಂದರೆ ಅತಿ ಖುಷಿ ಅವನಿಗೆ. ಛಿ, ಎಷ್ಟು ಅಸಹ್ಯವಾಗಿ ಮಾತಾಡ್ತೀಯ ನೀನು ಎಂದು ಕಿವಿ ಮುಚ್ಚಿದ ಆರು ಅವನ ಎದುರು ಬಂದು ನಿಂತಳು. ಅವರ ಮಧ್ಯೆ ಇರುವ ಮಾತುಗಳ ಬಗ್ಗೆ ಅರಿವಿಲ್ಲ ಆಕೆಗೆ. ಆದರೆ ಮಧ್ಯಾಹ್ನ ಅವಳ ಮನದಲ್ಲಿ ವಿಷದ ಬೀಜ ಬಿತ್ತಿದ್ನಲ್ಲ ಶ್ರೀ, ಹಾಗಾಗಿ ವಿಷ್ಣುವನ ಮಾತಿಗೆ ಉರಿದು ಬಿದ್ಲು. ಯಾರನ್ನ ಕೇಳಿ ನನ್ನ ಬೆರಳಿಗೆ ಉಂಗುರ ಹಾಕಿದೆ ನೀನು? ನಿನಗೇನು ಹಕ್ಕಿದೆ ಅಂತ ನನ್ನ ಬೆರಳಿಗೆ ಉಂಗುರ ಹಾಕಿದೆ ಎಂದು ವಿಷ್ಣು ಕೊರಳಪಟ್ಟಿ ಹಿಡಿದು ಕೇಳಿದ್ಲು ಆರು. ಕೋಪದಲ್ಲಿ ಅವಳ ಕಣ್ಣುಗಳು ತುಂಬಿದ್ವು. ಅಪರಿಚಿತನ ಕೈಯಿಂದ ಉಂಗುರ ತೊಟ್ಟವಳಿಗೆ ಶ್ರೀ ಏನೆಂದುಕೊಂಡನೋ ಎಂಬ ಭಯ. ನೀನು ಯಾರನ್ನ ಕೇಳಿ ನನ್ನ ಬೆರಳಿಗೆ ಉಂಗುರ ಹಾಕಿದೆ ಎಂದ ತಣ್ಣಗೆ. ಅವ ಮಾಡಿದ ತಪ್ಪಿನ ಅರಿವಿಲ್ಲ ಅವನಿಗೆ. ತನ್ನೆದುರು ಇದ್ದವನ ಉರಿಸುವ ಬಗೆಯಷ್ಟೇ ಯೋಚಿಸಿದ್ದ ಅವ. ನಾನು ಮಿಸ್ ಆಗಿ ಎಂದು ತಡವರಿಸಿದವಳ ನೋಡಿ ತುಟಿ ಅಂಚಲ್ಲಿ ನಕ್ಕವ. ನಾನು ಮಿಸ್ ಆಗಿ ಹಾಕಿದ್ದು ಮಿಸ್ ಆಲೂ ಬೋಂಡಾ ಎಂದವನ ನೋಡಿ ಓಡಿ ಬಂದಿದ್ದ ಆರ್ಯ. ಪಾಪ, ಆಲೂ ಬೋಂಡಾಗೆ ಇದು ಕಟ್ಟು, ಆಗ ಅವಳು ಮಮ್ಮಿ ಫ್ರೆಂಡ್ ಆಯ್ತಾಳೆ ಎಂದು ತಾಳಿ ಹಿಡಿದು ನಿಂತಿದ್ದ ಪುಟ್ಟ ಆರ್ಯ. ಅಲ್ಯಾರೋ ತಾಳಿ ನೋಡುತ್ತಿದ್ರು. ಅರಿಯದೆ ಅದನ್ನು ಎತ್ತಿಕೊಂಡು ಓಡಿ ಬಂದಿದ್ದ ಪುಟ್ಟ ಪೋರ. ಹೋ, ಹಾಗೇ ಆಗಲಿ ಚಾಂಪ್, ನೀವು ಹೇಳಿದ ಮೇಲೆ ಮುಗೀತು. ಈ ಹುಡುಗಿ ನಿಮಗೆ ಮಮ್ಮಿ ಆಗ್ತಾಳೆ ಎಂದು ಕೈಯಲ್ಲಿ ತಾಳಿ ತೆಗೆದುಕೊಂಡ ವಿಷ್ಣು. ಅವನ ಉದ್ದೇಶ ಶ್ರೀಯನ್ನು ಕಾಡಿಸುವುದಷ್ಟೆ. ಹೇ ಮಿಸ್ಟರ್ ಎಂದು ಹೆದರಿ ಅರಚಿದ್ಲು ಆರು. ತಕ್ಷಣಕ್ಕೆ ಮದುವೆ? ಅಬ್ಬಾ, ಯೋಚನೆಯೇ ಭಯಂಕರವಾಗಿದೆ. ಏನು ಮಿಸ್, ನನ್ನ ಮಗ ಹೇಳಿದ್ದಾನೆ ಅಂದರೆ ಅವನಿಗೆ ನೀನು ಬೆಸ್ಟ್ ಮಮ್ಮಿ ಅನ್ನಿಸ್ತಿದೆ. ಅಂದರೆ ನೀನು ಅವನಿಗೆ ಅಷ್ಟು ಪ್ರೀತಿ ಕೊಡ್ತಿದೀಯಾ ಅಲ್ವಾ ಆಲೂ ಎಂದು ಅವ ತಾಳಿಯನ್ನು ಅವಳ ಕುತ್ತಿಗೆಯ ಬಳಿ ತೆಗೆದುಕೊಂಡು ಹೋದಾಗ ಹೆದರಿ ಶ್ರೀಯಿಂದ ಅಡಗಿದ್ಲು ಆರು. ಏಯ್, ನಿನ್ನ ತುಂಬ ಅತಿ ಆಯಿತು ವಿಷ್ಣು, ನನ್ನ ಈಗಲೇ ಬೇಕಿದ್ರೆ ನಿನ್ನ ಅರೆಸ್ಟ್ ಮಾಡ್ಬೋದು ಎಂದು ಆರು ಕೈ ಹಿಡಿದು ಕೋಪದಿಂದ ನುಡಿದ ಶ್ರೀ. ಮಾಡು, ಯಾಕಿನ್ನೂ ವೇಟ್ ಮಾಡ್ತಿದೀಯಾ? ಮೀಟ್ರಿಲ್ಲ ಅಲ್ವಾ? ನನ್ನ ನೀನು ಇವಾಗ ಅರೆಸ್ಟ್ ಮಾಡಿದ್ರು ಸ್ಟೇಷನ್ ತಲುಪೋ ಅಷ್ಟರಲ್ಲಿ ನಾನು ಬೇಲ್ ತರಿಸ್ತೀನಿ ಎಂದು ಒಂದು ಹೆಜ್ಜೆ ಮುಂದಿಟ್ಟವ. ಇವಾಗ ಅರ್ಥ ಆಯ್ತಾ? ನಾವು ಪ್ರೀತಿ ಮಾಡೋರನ್ನು ಇನ್ನೊಬ್ಬರು ಕಿತ್ತುಕೊಳ್ಳೋಕೆ ನೋಡಿದರೆ ಎಷ್ಟು ಕೋಪ ಬರುತ್ತೆ, ಎಷ್ಟು ನೋವಾಗುತ್ತೆ ಅಂತ ಎಂದು ಹಲ್ಕಚ್ಚಿ ನುಡಿದವ. ನಾನಿನ್ನೂ ಅಷ್ಟು ಕೀಳು ಮಟ್ಟ ಕೇಳೋದಿಲ್ಲ ನಿನ್ನ ಹುಡುಗಿನ ಕಿತ್ತುಕೊಳ್ಳೋ ಅಷ್ಟು. ಮತ್ತು ನನ್ನ ಜೀವನದಲ್ಲಿ ತಲೆ ಹಾಕಬೇಡ. ನಾನು, ನನ್ನ ಮಗ, ನನ್ನ ಪ್ರಪಂಚ. ಅದರಲ್ಲಿ ಇನ್ನೊಂದು ಬಾರಿ ನೀನು ತಲೆ ಹಾಕಿದ್ರು ನಾನು ಮನುಷ್ಯ ಆಗಿರಲ್ಲ. ನೀನು ಕಣ್ಣು ಮುಂದೆನೇ ನಿನ್ನ ಪ್ರೀತಿನ ಎತ್ತಕೊಂಡು ಹೋಗ್ತೀನಿ ಎಂದು ತನ್ನ ಮಗನ ಎತ್ತಿಕೊಂಡವ. ಈ ಹಾಲು ನೀರು ಎಲ್ಲ ನಮಗೆ ಬೇಡ ಚಾಂಪ್, ಇವರೆಲ್ಲ ಒಳ್ಳೆಯವರಲ್ಲ. ನಾವು ಹೊಸ ಮಮ್ಮಿನ ಆದಷ್ಟು ಬೇಗ ತರೋಣ ಎಂದು ಮಗನ ಕೈಗೆ ಮುತ್ತಿಟ್ಟವ. ಹಾಗೆಲ್ಲ ಯಾರದೋ ತಾಳಿ ತರಬಾರದು, ಇಟ್ಸ್ ಬ್ಯಾಡ್ ಹ್ಯಾಬಿಟ್ ಎಂದು ಅದನ್ನು ಮರಳಿಸಲು ನೋಡಿದರೂ ಮಗ ತಂದ ತಾಳಿಯ ಕೊಡಲು ಇಚ್ಛಿಸದೆ, ಇದಕ್ಕೂ ಸೇರಿ 2 ರಿಂಗ್ ಮತ್ತು ಈ ಚೈನ್ ಸೇರಿ ಬಿಲ್ ಹಾಕಿ ಎಂದು ಕೊಟ್ಟವರಿಗೆ. ಎಲ್ಲ ಸೇರಿ ಅವರು ಹೇಳಿದ ಮೊತ್ತ ನೀಡಿದವ ಅವರ ಕಡೆ ತಿರುಗಿಯೂ ನೋಡದೆ ಅಲ್ಲಿಂದ ನಡೆದಿದ್ದ.
ಎಷ್ಟು ಕೊಬ್ಬು ನೋಡು ಆರು ಅವನಿಗೆ ಎಂದು ಜೋರಾಗಿ ಹೇಳಿ ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ನೋಡಿದ ಶ್ರೀಯ ನೋಡಿದ ಆರು ಇನ್ನೊಮ್ಮೆ ಶಾಪಿಂಗ್ ಮಾಡೋಣ, ನನಗೆ ಮೂಡಿಲ್ಲ ಎಂದು ಮುಂದೆ ನಡೆದಾಗ ಕಾಲು ನೆಲಕ್ಕೆ ಅಪ್ಪಳಿಸಿ ನಡೆದ ಶ್ರೀ. ಅದನ್ನು ಬಿಟ್ಟರೆ ಏನೂ ಉಳಿದಿಲ್ಲವಲ್ಲ ಈಗವನಿಗೆ. ಚಾಂಪ್, ಯಾಕೆ ಬೇಜಾರು ಎಂದ ವಿಷ್ಣು ಮಗನನ್ನು ಕಾರಲ್ಲಿ ಕೂರಿಸಿ. ನಿಮ್ಮ ಜೊತೆ ಟೂ ಎಂದು ಮುಖ ಊದಿಸಿದ ಅವನ ನೋಡದೆ. ಏನಾಯಿತು ನಿಮಗಿವಾಗ ಎಂದು ಕಾರು ಓಡಿಸಲು ಶುರು ಮಾಡಿದ್ದ ವಿಷ್ಣು. ನೀವು ಆಲು ಜೊತೆ ಮದುವೆ ಮಾಡ್ಕೊಳ್ಳಿ, ಅವಳು ಒಳ್ಳೆಯವಳು, ಆದರೆ ಆ ಅಂಕಲ್ ಕೆಟ್ಟವಳು. ನೀವು ಆಲುಗೆ ಉಂಗ್ಲ ಹಾಕಿದ್ಲಲ್ಲ, ನಂಗೆ ತುಂಬ ಖುಷಿ ಆಯಿತು ಎಂದು ಪಟಪಟನೆ ಮಗ ನೋಡಿದಾಗ ತನ್ನ ಬೆರಳು ನೋಡಿಕೊಂಡ ವಿಷ್ಣು. ಒಮ್ಮೆ ಆರುವಿನ ಮುಗ್ಧ ಮುಖ ಅವನ ಕಣ್ಣ ಮುಂದೆ ಸುಳಿದು ಹೋಗಿತ್ತು. ತಲೆ ಕೊಡವಿ ಮೌನಕ್ಕೆ ಜಾರಿದ ಮಗನ ಮಾತಿಗೆ ಉತ್ತರ ನೀಡದೆ. ಅಪ್ಪ ಮಗ ಅಲ್ಲಿಂದ ಹೊರಟ ಮೇಲೆ ಆಘಾತದಲ್ಲಿ ನಿಂತಿದ್ದ ಆರುವನ್ನ ಕೆಕ್ಕರಿಸಿ ನೋಡಿದ ಶ್ರೀ. ಅವಳಂತೂ ಇಬ್ಬರ ಮಧ್ಯೆ ಸಿಕ್ಕಿ ನಲುಗಿ ಹೋಗುತ್ತಿದ್ದಾಳೆ. ನಿನಗೆ ನಾನು ಯಾರು ಅವನ್ಯಾರು ಅಂತ ಗೊತ್ತಾಗದಲ್ವಾ? ನಾನು ಅಂದ್ಕೊಂಡು ಅದೇ ಅವನಿಗೆ ಉಂಗುರ ತೊಡಿಸಿದೆ ಎಂದು ಒರಟಾಗಿ ಕೇಳಿದ ಅವಳ ಕೈ ಗಟ್ಟಿಯಾಗಿ ಹಿಡಿದು. ಸಾರಿ ಶ್ರೀ, ನಿಜವಾಗಿಯೂ ನೀವೇ ನನ್ನ ಪಕ್ಕ ಕೂತಿದ್ದೀರಾ ಅಂತ ನಾನು ಹಾಕಿತ್ತು, ಆದರೆ ಅವರು ಇಷ್ಟು ಒರಟಾಗಿ ನೋಡ್ಕೋತಾರೆ ಅಂತ ಅಂದ್ಕೊಂಡಿರಲಿಲ್ಲ ಎಂದಳು ಗಂಟಲುಬ್ಬಿ. ಅವನ ಹಿಡಿತ ನೋವು ಕೊಡುತ್ತಿತ್ತು ಅವಳಿಗೆ. ನಾನು ಇವಾಗ ಇಲ್ಲಿರೋ ಯಾವುದಾದ್ರೂ ಹುಡುಗಿಗೆ ಉಂಗುರ ಹಾಕಿದರೆ ಸುಮ್ಮನಿರ್ತೀಯಾ ನೀನು ಎಂದ ಕಣ್ಕೆಂಪಗೆ ಮಾಡಿಕೊಂಡು. ಅವನ ಕೋಪಕ್ಕೆ ಅಂಜಿದಳು ಆರತಿ. ಎಂದು ಯಾರನ್ನು ಅವಳು ರೇಗಿದ್ದೇ ಇಲ್ಲ. ಶ್ರೀ, ಐ ಆಮ್ ಸಾರಿ ಅಂತ ಹೇಳಿದ್ನಲ್ಲ, ನನ್ನಿಂದ ತಿಳಿದೇ ತಪ್ಪಾಯಿತು, ಆದರೆ ನೀವು ಇದನ್ನು ದೊಡ್ಡದು ಮಾಡ್ತಿದ್ದೀರಾ ಎಂದು ಕಣ್ತುಂಬಿಕೊಂಡು ಅವಳು ಹೊರಟಾಗ ಕೋಪಕ್ಕೆ ಕಾಲು ನೆಲಕ್ಕೆ ಅಪ್ಪಳಿಸಿದ ನಡೆದ ಶ್ರೀ. ಛೆ, ಇವನ ಮೇಲಿನ ಕೋಪ ಅವಳ ಮೇಲೆ ತೋರಿಸಿದೆ ಎಂದು ಗುಣಗುತ್ತಾ ಅವಳ ಹಿಂದೆ ಓದನದ್ರು. ಅದಾಗಲೇ ಆಟೋ ಏರಿ ಹೋಗಿಯಾಗಿತ್ತು ಅವಳು. ಇವಾಗ ಇವಳನ್ನು ಒಲಿಸಿಕೊಳ್ಳೋದೊಂದು ದೊಡ್ಡ ಕೆಲಸ ಎಂದುಕೊಂಡು ಹೋದನವ ಅಲ್ಲಿಂದ. ಮೊದಲೇ ವಿಷ್ಣು ಎಲ್ಲದಕ್ಕೂ ಹಣ ನೀಡಿದ್ರಿಂದ ಅವರಿಗೆ ಮತ್ತೇನೋ ಇರಲಿಲ್ಲ ಅಲ್ಲೇ. ಅಂದು ಮಗನ ಮಾತಿನ ಬಗ್ಗೆಯ ಯೋಚಿಸುತ್ತಾ ಮಲಗಿದ್ದ ವಿಷ್ಣು. ಅವನಿಗೆ ಆರುವನ್ನ ಕಂಡರೆ ಕೋಪವೇನಿಲ್ಲ, ಆದರೆ ಶ್ರೀ ಬಗ್ಗೆ ಗೊತ್ತವನಿಗೆ. ಈಗ ಆರು ಅವನೊಂದಿಗೆ ಮದುವೆ ಆದರೆ ಅವಳ ಜೀವನ ನರಕ ಆಗುವುದೆಂದು ಭಾವಿಸಿದ. ಆದರೆ ಅವ ಮಾಡುವುದಾದ್ರೂ ಏನು? ಅವಳಿಗೆ ಅವನಿಷ್ಟ ಎಂದಮೇಲೆ ಇವ ತಡೆಯುವುದಾದ್ರೂ ಹೇಗೆ? ಅವ ಮತ್ತೇನು ಯೋಚನೆ ಮಾಡದೆ ತನ್ನ ಮಗನ ಜೊತೆ ಸಮಯ ಕಳೆದ. ಇತ್ತ ಆರು ಶ್ರೀ ಮತ್ತು ವಿಷ್ಣು ಮೇಲೆ ಕೋಪ ಮಾಡಿಕೊಂಡು ಕಳೆದಳು ಅಂದಿನ ದಿನವನ್ನ. ಮಾರನೇ ದಿನ ಆದಷ್ಟು ತಣ್ಣಗಿದ್ದ ವಿಷ್ಣು ಮಗನ ತಯಾರಿ ಮಾಡಿ ತಾನು ತಯಾರಾಗಿ ಬಂದಿದ್ದ. ನೋಡಿ ಚಾಂಪ್, ಇನ್ಮೇಲೆ ನಾನು ಹೇಳಿದರೆ ಮಾತ್ರ ಎಲ್ಲಾದರೂ ಹೋಗಬೇಕು, ಮತ್ತು ನಾನು ಬರೋವರೆಗೂ ಗೇಟ್ ದಾಟಿ ಹೋಗಬಾರ್ದು, ಯಾರನ್ನು ನಂಬಬಾರದು ಎಂದು ಮಗನ ಜೊತೆ ಮೆಟ್ಟಿಲಿಳಿದು ಬಂದ ವಿಷ್ಣು. ಎಸ್ ಪಾಪ, ಇನ್ಮೇಲೆ ಹಾಗೆ ಮಾತೀನಿ, ಮಿಸ್ ಜೊತೆಗೇ ಇರ್ತೀನಿ ಎಂದು ಮುದ್ದಾಗಿ ಹೇಳಿದ. ಗುಡ್ ಮೈ ಬಾಯ್ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟ ವಿಷ್ಣು. ಹುಡುಗಿ ಜೊತೆ ಹೋಗಬೇಡ, ಅವರೇ ನಿನ್ನ ಹಿಂದೆ ಬರಬೇಕು ಆಯ್ತಾ, ಮತ್ತೆ ಹುಷಾರು ಚಾಂಪ್ ಎಂದು ಮಗನಿಗೆ ಬುದ್ಧಿ ಹೇಳುತ್ತಾ ತಿಂಡಿ ತಿನ್ನಿಸಿದ. ಮತ್ತೆ ಪಪ್ಪ, ತಾತ ನನ್ನ ಪಿಕ್ ಮಾತಲೆ ಅಲ್ವಾ ಎಂದಾಗ ಅಡ್ಡಡ್ಡ ತಲೆ ಆಡಿಸಿದವ. ಬೇಡ, ನಾನೇ ಬರ್ತೀನಿ, ಇಲ್ಲ ನಿಮಗೆ ಕಾಲ್ ಮಾಡಿ ನನ್ನ ಡ್ರೈವರ್ನ ಕಳಿಸಿಕೊಡ್ತೀನಿ ಎಂದಾಗ ರಮೇಶ್ ಅವರ ಮುಖ ಚಿಕ್ಕದಾಗಿತ್ತು. ತಪ್ಪಾಗಿದೆ ವಿಷ್ಣು, ಹಾಗಂತ ಮಗುವನ್ನು ನಮ್ಮಿಂದ ದೂರ ಇರಬೇಡ ಎಂದರು ನೊಂದುಕೊಂಡು. ಹೌದು, ಅದೇ ತಪ್ಪಿಂದ ನನ್ನ ಮಗ ನನ್ನಿಂದ ದೂರ ಆಗಿದ್ರೆ ಆಗ ಏನು ಮಾಡ್ತಿದ್ರಿ ನೀವು ಎಂದು ಕೇಳಿದಾಗ ತಲೆ ತಗ್ಗಿಸಿದ್ರು ಅವರು. ನನ್ನ ಮಗನನ್ನು ನಾನೇ ನೋಡ್ಕೋತೀನಿ ಎಂದು ಮಗನ ಎತ್ತಿಕೊಂಡು ಹೋಗಿದ್ದ ಅವ. ಅವನ ಕೋಪ ಕಡಿಮೆ ಆಗೋಕೆ ಸಮಯ ಬೇಕು ರೀ. ನಿನ್ನೆ ಆರ್ಯ ಮಿಸ್ ಆಗಿದ್ದಕ್ಕೆ ಅವನಿಗೆ ಭಯ ಆಗಿದೆ ಎಂದು ಲೀಲಾ ಹೇಳಿದಾಗ ಸುಮ್ಮನಾದರು ಅವರು. ಚಾಂಪ್, ಹೇಳಿದ್ದು ನೆನಪಿದೆ ಅಲ್ವಾ? ನಾನು ಬರಲಿಲ್ಲ ಅಂದರೆ ಡ್ರೈವರ್ ಅಂಕಲ್ ಬರ್ತಾರೆ, ಅಥವಾ ತಾತ ಬಂದರೆ ಹೋಗಿ, ಬೇರೆ ಯಾರೇ ಕರೆದರೂ ಹೋಗಬೇಡಿ ಎಂದು ಮಗನ ಕೆಳಗಿಳಿಸಿ ನಡೆದನವ. ಸಂಜೆವರೆಗೂ ಅವನಿಗೆ ತುಂಬ ಕೆಲಸ ಬಿದ್ದಿತ್ತು. ನಿನ್ನೆ ರಜೆ ಮಾಡಿದ್ದ ಕಾರಣ ಮಧ್ಯಾಹ್ನ ರಮೇಶ್ ಅವರೇ ಅವನನ್ನು ಸ್ಕೂಲ್ನಿಂದ ಕರೆದುಕೊಂಡು ಹೋಗಿದ್ರು. ಆಗಿನಿಂದಲೂ ಸಪ್ಪಗಾಗಿದ್ದ ಆರ್ಯ. ಯಾಕೆ ರಾಜಕುಮಾರ ಸಪ್ಪಗಿದ್ದೀರಾ ಎಂದು ಲೀಲಾ ಅವರು ಕೇಳಿದ್ರು. ಅವ ಹೇಳಿರಲಿಲ್ಲ. ಏನಿಲ್ಲ ಅಜ್ಜಿ ಎಂದು ಕೋಣೆ ಸೇರಿದವ ಮಾತನಾಡದೇ ಇದ್ದ ಅಪ್ಪ ಬರುವವರೆಗೂ. ವಿಷ್ಣು ಸ್ಕೂಲ್ನಿಂದ ಬಂದವ ರೂಮ್ ಸೇರಿದ್ದಾನೆ, ಯಾಕೋ ಸಪ್ಪಗಾಗಿದ್ದಾನೆ ನೋಡು ಎಂದು ರಮೇಶ್ ಅವರು ವಿಷ್ಣು ಬರುತ್ತಿದ್ದಂತೆ ಹೇಳಿದ ತಕ್ಷಣ ಮಗನ ಬಳಿ ಓಡಿದ್ದ ವಿಷ್ಣು. ಅವ ಬಂದಾಗ ತನ್ನ ಡ್ರಾಯಿಂಗ್ ಬುಕ್ ಹಿಡಿದು ಅಳುತ್ತಿದ್ದ ಮೆಲ್ಲಗೆ. ಚಾಂಪ್, ಯಾಕೆ ಅಳ್ತಿದ್ದೀರಾ ಎಂದು ಗಾಬರಿಯಿಂದ ಕೇಳಿದ ವಿಷ್ಣು. ಮಗನ ಅಳು ನೋಡಲಾಗದು ಅವನಿಗೆ.
ಪಪ್ಪ, ಹೊಸ ಸ್ಕೂಲಲ್ಲಿ ಎಲ್ಲ ಲ್ಯಾಗ್ ಮಾತಲ್ಲೇ ಪಪ್ಪ. ಇವತ್ತು ಆ ಅಲ್ಸಿತಾ ನನಗೆ ಏನಂದ್ಲು ಗೊತ್ತಾ ಪಪ್ಪ? ನೀನು ಬ್ಯಾಡ್ ಬಾಯ್, ಅದಕ್ಕೆ ನಿಮ್ಮ ಮಮ್ಮಿ ನಿನ್ನ ಬಿಟ್ಟು ಹೋಗಿರೋದು. ಅವಳು ನಿಮ್ಮ ಜೊತೆ ಇಲ್ಲ ಅಂದ್ಲೆ, ಬೇಲೆ ಪಾಪು ಜೊತೆ ಹೋಗಿಲ್ಲಲೇ, ಇಲ್ಲ ಅವಳು ದೇವ್ರ ಬಳಿ ಹೋಗಿತಾಳೆ ಅಂದ್ಲು ಪಪ್ಪ ಎಂದು ಜೋರಾಗಿ ಅಥವಾ ಇಲ್ಲಿ ನೋಡು ಪಪ್ಪ, ನನಗೆ ಈ ಥರ ಮಮ್ಮಿ ನೀನು ನಾನು ಕೈ ಹಿಡ್ಕೊಂಡು ಹೋಗ್ಬೇಕು ಎಂದು ಕಣ್ ತುಂಬಿಕೊಂಡು ಅಳುವಾಗ ನಿಜಕ್ಕೂ ಅವನಿಗೆ ಅಮ್ಮನ ಅವಶ್ಯಕತೆ ಇದೆ ಅನಿಸಿತ್ತು ವಿಷ್ಣುಗೆ. ಆಯಿತು ಕಂದ, ನಿಜವಾಗಿಯೂ ನಿನಗೆ ಅಮ್ಮ ಬರ್ತಾರೆ, ನೀನು ಅಳಬೇಡ ಕಣೋ ಎಂದು ಮಗನ ಕಣ್ಣೊರೆಸಿದವ. ಏನಂದ್ರು ಸ್ಕೂಲಲ್ಲಿ ಎಂದು ಮೆತ್ತಗೆ ಕೇಳಿದ. ಏನಾದರೂ ತಪ್ಪಾಗಿದೆ ಎಂದು. ಇವತ್ತು ಮಿಸ್ ಡ್ರಾಯಿಂಗ್ ಮಾಡಲಿ ಅಂದರು. ಆಗ ನಾನು ನಮ್ಮಿಬ್ಬರ ಡ್ರಾಯಿಂಗ್ ಮಾಡ್ತಿದ್ದೆ, ಅದಕ್ಕೆ ಹಸಿತಾ ನನಗೆ ಮಮ್ಮಿ ಇಲ್ಲ ಅಂತ ಎಲ್ಲೆಲ್ಲೇ ಜೋತ್ ಮಾಡಿದ್ಲು ಎಂದು ನಿಜವನ್ನೇ ನುಡಿದಾಗ ತಪ್ಪು ಮಕ್ಕಳದಲ್ಲ, ಅವನಿಗೆ ಅಮ್ಮ ಬೇಕು ಎಂದು ಅರಿವಾಗಿತ್ತು. ಸರಿ, ನಿನಗೆ ಯಾವ ಥರ ಅಮ್ಮ ಬೇಕು ಎಂದು ಮಗನ ತೊಡೆಯ ಮೇಲೆ ಕೂರಿಸಿಕೊಂಡು ಕೇಳಿದ. ಮಾರ್ಕೆಟಲ್ಲಿ ತರಕಾರಿ ಕೇಳುವಂತೆ. ಅಪ್ಪನ ಮಾತಿಗೆ ತುಸು ಯೋಚನೆ ಮಾಡಿದವ. ಆಲೂ ತಲ, ಅವಳು ತುಂಬ ಒಳ್ಳೆಯವಳು ಎಂದಾಗ ಶಾಕ್ ಆಗುವ ಸರದಿ ವಿಷ್ಣುವಿನದ್ದು. ಒಂದು ದಿನ ಪೂರ್ತಿ ಶ್ರೀಯನ್ನ ಅವಾಯ್ಡ್ ಮಾಡಿದ್ಲು ಆರು. ಒಂದು ನಂತರ ಒಂದು ನಿರ್ಧಾರಕ್ಕೆ ಬಂದವಳು. ಅಂದು ರಾತ್ರಿ ಅಪ್ಪನ ಜೊತೆ ಕುಳಿತು, ಅಪ್ಪ ನಿಮ್ಗೊಂದು ವಿಷಯ ಹೇಳಬೇಕು ಎಂದಳು ಅವರ ಹೆಗಲಿಗೆ ಹೊರಗೆ. ಏನಮ್ಮ ಎಂದರು ಗಿರೀಶ್. ಮಗಳ ಮದುವೆ ಗುರುತಾಗಿದ್ದೆ ಅವರ ಚಿಂತೆ ಹಾರಿ ಹೋಗಿತ್ತು. ನಾನು ಶ್ರೀಯವರನ್ನ ಮದುವೆ ಆಗೋದಿಲ್ಲ ಅಪ್ಪ ಎಂದು ಗಟ್ಟಿಯಾಗಿ ನುಡಿದಾಗ ತಟ್ಟನೆ ಅವಳ ನೋಡಿದ್ರು ಆಘಾತದಿಂದ. ಮಂಗಳ ಅವರಂತೂ ಬೆಚ್ಚಿ ಅವಳ ನೋಡಿದ್ದರು. ಮತ್ತೆ ಸಿಗುವ. ಕತೆ ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತಿ. ಪ್ರೀತಿಯಿಂದ ಕತೆ ಕೇಳಿ ಕಮೆಂಟ್ ಹಾಕ್ತಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ನಾನು ನಿಮ್ಮ ಕನ್ನಡತಿ.